ಎರಡು ಬಣಗಳಿದ್ದರೂ ಕೂಡ ಅಲ್ಲಿ ಯಾರು ವಿಜಯೇಂದ್ರ ಹೇಳಿದ್ದಾರೆ, ಇಲ್ಲ ಮಾಡಲಿ, ಅವ್ರು ಮಾಡಲಿ, ಅಂದರೆ ನಮ್ಮದು ಸಪೋರ್ಟ್ ಇದೆ ಅಂತ ಅನ್ನೋದಿತ್ತು. ಆದರೆ ಇವರು ಒಂದು ವಾಲ್ಮೀಕಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಸವನ ಬಾಗೇವಾಡಿಯಿಂದ ಬಳ್ಳಾರಿಗೆ ಹೋಗ್ತೇನೆ ಅಂತ ಹೇಳಿದ್ರಲ್ಲ, ಆ ಬಸ್ಸು ಇನ್ನೂ ಸ್ಟಾರ್ಟ್ ಆಗಲಿಲ್ಲ. ಇದು ಕಾಲ್ನಡಿಗೆ ಅಲ್ವಾ, ಅದೇನೋ ಶುರು ಆಗೇ ಇಲ್ಲಪ್ಪ. ಅದೂ ಆಗಿಲ್ಲ ಇದೂ ಆಗಿಲ್ಲ ಅಂತಂದರೆ ಮತ್ತೆ ಯತ್ನಾಳ್ ಅವರನ್ನು ಬೇರೆ ರೀತಿಯಲ್ಲಿ ಏನು ಬಸ್ಸು ಶುರು ಮಾಡಿ ಸರ್ ಯಾವುದಾದ್ರೂ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಹೌ ನೋಡೋಣ, ಪ್ರತ್ಯೇಕ ಒಂದು ಏನೋ ಪ್ರತಿಭಟನೆ ಮಾಡ್ತಾರಂತೆ, ಕೇವಲ ಮಾತಿಗೆ ಸೀಮಿತವಾಗದೇ ಇರಲಿ. ಇನ್ನು 10 ದಿನದಲ್ಲಿ ವಕ್ಫ್ ರೂಲ್ಸ್ ಬ್ಯಾನ್ ಆಗುತ್ತಂತೆ, ಅಂದರೆ ತಿದ್ದುಪಡಿ ತರ್ತಾರೆ ಅಂತ. ಮೋದಿ ಸರ್ಕಾರ ವಕ್ಫ್ ಬಿಲ್ ಬದಲಿಸುವುದು ಫಿಕ್ಸ್ ಆಗಿದೆಯಂತೆ. ಅಧಿವೇಶನದಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಪಾಸ್ ಆಗತ್ತೆ ಅಂತ ಅಮಿತ್ ಶಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಂಡ ಭೂಮಿ ನಂದು ಅಂತ ವಕ್ಫ್ ಹೇಳುವಂತಿಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳೋ ಪ್ರಕಾರ 38 ಲಕ್ಷ ಎಕರೆ ನಮ್ಮದು ಅಂತೇಳಿ. ಏನಿದು, ಪಾಕಿಸ್ತಾನ ಆಯಿತು, ಬಾಂಗ್ಲಾದೇಶ ಆಯಿತು, ಇನ್ನೊಂದು ಬೇರೆ ಏನಾದರೂ ಮಾಡ್ತೀರ ಹೆಂಗೆ? ಯಾರೇ ಅಂತ ಕಾನೂನನ್ನು ಮಾಡಿದಂಥವರು? ಅದು ಕೊನೆಯ ದಿನದಲ್ಲಿ ಮನಮೋಹನ್ ಸಿಂಗ್ ಅವರು. ಎಂಥ ದ್ರೋಹ ಇದು! ವಕ್ಫ್ ಬಿಲ್ ಬಗ್ಗೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಬಾಂಬ್ ಹಾಕಿದ್ದಾರೆ. ಇಂಡಿ ಕೂಟ ವಕ್ಫ್ ತಿದ್ದುಪಡಿಗೆ ವಿರೋಧ ಮಾಡ್ತಾ ಇದೆ, ಆದರೆ ಇಂಡಿ ಕೂಟದ ಕನಸು ನನಸಾಗುವುದಿಲ್ಲ. ಬಡವರ ಭೂಮಿಯನ್ನು ಮುಸ್ಲಿಮರಿಗೆ ನೀಡುವ ಹುನ್ನಾರ ನಡೀತಾ ಇದೆ. ಇದಕ್ಕೆ ತಿದ್ದುಪಡಿ ತಂದೇ ತರ್ತೀವಿ, ಅದು ಸಂಸತ್ತಿನಲ್ಲಿ ಪಾಸ್ ಆಗತ್ತೆ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ವಕ್ಫ್ ವಿರುದ್ಧ BJP ಸಿಡಿದೆದ್ದಿದೆ, ಭಾಳ ದೊಡ್ಡ ಹೋರಾಟ ಮಾಡ್ತು. ಈಗ ಸಿಡಿದೆದ್ದವರು ಮತ್ತೆ ಸಿಡಿದೆದ್ದು 2 ಗುಂಪಾಗಿದ್ದಾರೆ. BJP ಸಿಡಿದೇಳ್ತು, BJP ಸಿಡಿದೆದ್ದು ಹೋರಾಟ ಮಾಡ್ತು, ಸಿಡಿದವರು ಮತ್ತೆ ಸಿಡಿದೇ 2 ಆಗಿದ್ದಾರೆ. ಒಂದು ಕಡೆ ಯತ್ನಾಳ್ ಗುಂಪು, ಇನ್ನೊಂದು ಕಡೆ ವಿಜಯೇಂದ್ರ ಗುಂಪು ಪ್ರತ್ಯೇಕವಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಇದರ ಬಗ್ಗೆ ಒಂದು ರಿಪೋರ್ಟ್ ನೋಡಿ, ಆಮೇಲೆ ಕೆಲವು ಮಾಹಿತಿ ಕೊಡ್ತೀನಿ. ವಕ್ಫ್ ವಿಚಾರದಲ್ಲಿ ರಾಜ್ಯ BJP ಇಬ್ಬಾಗ. ಯತ್ನಾಳ್ ಹೋರಾಟ, ಕಮಲ ಪಡೆ ಒದ್ದಾಟ. ರಾಜ್ಯ BJPಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಜಗಜ್ಜಾಹೀರಾಗಿರುವ ಸಂಗತಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಅವರನ್ನ ಆಯ್ಕೆ ಮಾಡುತ್ತಿದ್ದಂತೆ ಭಿನ್ನಮತೀಯರ ಗುಂಪು ಸಕ್ರಿಯವಾಗಿದೆ. ವಕ್ಫ್ ವಿವಾದದ ಬಗ್ಗೆ ಹೋರಾಟ ಮಾಡುತ್ತಾ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲು ಬಂಡೆದ್ದವರ ಗುಂಪು ನಿರ್ಧರಿಸಿದೆ. ಮನಮೋಹನ್ ಸಿಂಗ್ ಓರ್ವ ಅಯೋಗ್ಯ. ವಕಫ್ಗೆ ಈ ಆಸ್ತಿ ಇಡೀ ಸದಾಶಿವನಗರ ವಕಫದತ್ತ ಅನಿಸಿದ್ರೆ ಅದು ವಕಫ್. ಎಷ್ಟು ದೊಡ್ಡ ಮಹಾತ್ಮ ಮನಮೋಹನ್ ಸಿಂಗನ ಕರೆದು ಹಾರ ಹಾಕ್ಬೇಕು ಅವನಿಗೆ, ಅಯೋಗ್ಯ. ಅವನ ಕಾಲಕ್ಕೆ ಕೊನೆಯ ದಿವಸ ಮಾಡಿದ್ರು ಇದು ಅಮೆಂಡ್ಮೆಂಟ್. ವಿಜಯಪುರದಲ್ಲಿ ಕಂಡದ್ದೆಲ್ಲ ವಕ್ಫ್ ಆಸ್ತಿ. ಬಿಜಾಪುರ DC ವಕಫ್, ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್, ಡಿಸ್ಟ್ರಿಕ್ಟ್ ಸಿವಿಲ್ ಹಾಸ್ಪಿಟಲ್ ವಕಫ್ ಸರ್, ಎಲ್ಲನೂ ವಕಫ್ ವಕಫ್ ವಕಫ್. ಇನ್ನೇನು ನಮ್ಮ MB ಪಾಲ್ಡ್ರದೊಂದು BLD ಒಂದು ಸ್ವಲ್ಪ ವಕಫ್ ಮಾಡಿದ್ರೆ ಗೊತ್ತಾಗ್ತಿತ್ತು ಅಷ್ಟೇ. 6,20,000 ಎಕರೆ ನುಂಗಲು ಸ್ಕೆಚ್. ನಮ್ಮೆಲ್ಲ ಹೈಕೋರ್ಟಿನ ನ್ಯಾಯಮೂರ್ತಿ ನ್ಯಾಯವಾದಿಗಳದಾರಲ್ಲ, ಅವ್ರ ನೇತೃತ್ವದಲ್ಲಿ ಅವ್ರು ಹೇಳ್ತಾರೆ, ಒಟ್ಟು ಅವ್ರ ಕ್ಲೇಮ್ ಕರ್ನಾಟಕದಲ್ಲೇ 6,20,000 ಎಕರೆವರೆಗೆ ಅವರು ವ್ಯಾಪ್ತಿ ದಿನದ ದಿನ ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಂದಾಗ ಹೇಳಿದ್ರು, ಇವತ್ತು ಅವ್ರು ಕ್ಲೇಮ್ ಮಾಡ್ಲಾಕೈತಿ 38 ಲಕ್ಷ ಎಕರೆ ಇಡೀ ದೇಶದಲ್ಲಿ. ಬಂಡೆದ್ದ ನಾಯಕರಿಗೆ ವಿಜಯೇಂದ್ರ ಬೆಂಬಲ. ವಕ್ಫ್ ರೈತರ ವಿಚಾರವಾಗಿ ಯಾರೇ ಹೋರಾಡಿದ್ರೂ ಬೆಂಬಲವಿದೆ. ಯತ್ನಾಳ್ ಕೂಡ ನಮ್ಮ ಪಕ್ಷದವರೇ ಎಂದು BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಮುಜುಗರ ಯಾಕೆ ಪಡ್ಕೋಬೇಕು? ರೈತರ ಪರವಾಗಿ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು, ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಇರ್ತಾರೆ, ಅವರು ನಮ್ಮ ಪಕ್ಷದವರೇ ತಾನೆ. ವಕ್ಫ್ ಭೂತ ಚಿಕ್ಕಬಳ್ಳಾಪುರಕ್ಕೂ ಕಾಲಿಟ್ಟಿದೆ. ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರದಲ್ಲಿ ರೈತರ ಜಮೀನಿನ ಪಹಣಿಯಲ್ಲಿ ವಕ್ಫ್ ಆಸ್ತಿಯೊಂದು ನಮೂದು ಆಗಿದೆ. ಆ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದ ರೈತರ ಮೇಲೆ ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡಿ ಟ್ರ್ಯಾಕ್ಟರ್ ವಶಕ್ಕೆ ಪಡೆದು ದೂರು ದಾಖಲಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಎರಡು ಬಣಗಳಿದ್ದರೂ ಕೂಡ ಅಲ್ಲಿ ಯಾರು ವಿಜಯೇಂದ್ರ ಹೇಳಿದ್ದಾರೆ, ಇಲ್ಲ ಮಾಡಲಿ, ಅವ್ರು ಮಾಡಲಿ, ಅಂದರೆ ನಮ್ಮದು ಸಪೋರ್ಟ್ ಇದೆ ಅಂತ ಅನ್ನೋದಿತ್ತು.
ಆದರೆ ಇವರು ಒಂದು ವಾಲ್ಮೀಕಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಸವನ ಬಾಗೇವಾಡಿಯಿಂದ ಬಳ್ಳಾರಿಗೆ ಹೋಗ್ತೇನೆ ಅಂತ ಹೇಳಿದ್ರಲ್ಲ, ಆ ಬಸ್ಸು ಇನ್ನೂ ಸ್ಟಾರ್ಟ್ ಆಗಲಿಲ್ಲ. ಇದು ಕಾಲ್ನಡಿಗೆ ಅಲ್ವಾ, ಅದೇನೋ ಶುರು ಆಗೇ ಇಲ್ಲಪ್ಪ. ಅದೂ ಆಗಿಲ್ಲ ಇದೂ ಆಗಿಲ್ಲ ಅಂತಂದರೆ ಮತ್ತೆ ಯತ್ನಾಳ್ ಅವರನ್ನು ಬೇರೆ ರೀತಿಯಲ್ಲಿ ಏನು ಬಸ್ಸು ಶುರು ಮಾಡಿ ಸರ್ ಯಾವುದಾದ್ರೂ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಹೌ ನೋಡೋಣ, ಪ್ರತ್ಯೇಕ ಒಂದು ಏನೋ ಪ್ರತಿಭಟನೆ ಮಾಡ್ತಾರಂತೆ, ಕೇವಲ ಮಾತಿಗೆ ಸೀಮಿತವಾಗದೇ ಇರಲಿ. ಇನ್ನು 10 ದಿನದಲ್ಲಿ ವಕ್ಫ್ ರೂಲ್ಸ್ ಬ್ಯಾನ್ ಆಗತ್ತಂತೆ, ಅಂದರೆ ತಿದ್ದುಪಡಿ ತರ್ತಾರೆ ಅಂತ. ಮೋದಿ ಸರ್ಕಾರ ವಕ್ಫ್ ಬಿಲ್ ಬದಲಿಸೋದು ಫಿಕ್ಸ್ ಆಗಿದೆಯಂತೆ. ಅಧಿವೇಶನದಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಪಾಸ್ ಆಗತ್ತೆ ಅಂತ ಅಮಿತ್ ಶಾ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಂಡ ಭೂಮಿ ನಂದು ಅಂತ ವಕ್ಫ್ ಹೇಳುವಂತಿಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳೋ ಪ್ರಕಾರ 38 ಲಕ್ಷ ಎಕರೆ ನಮ್ಮದು ಅಂತೇಳಿ. ಏನಿದು, ಪಾಕಿಸ್ತಾನ ಆಯಿತು, ಬಾಂಗ್ಲಾದೇಶ ಆಯಿತು, ಇನ್ನೊಂದು ಬೇರೆ ಏನಾದರೂ ಮಾಡ್ತೀರ ಹೆಂಗೆ? ಯಾರೇ ಅಂತ ಕಾನೂನನ್ನು ಮಾಡಿದಂಥವರು? ಅದು ಕೊನೆಯ ದಿನದಲ್ಲಿ ಮನಮೋಹನ್ ಸಿಂಗ್ ಅವರು. ಎಂಥ ದ್ರೋಹ ಇದು! ವಕ್ಫ್ ಬಿಲ್ ಬಗ್ಗೆ ಗೃಹ ಮಂತ್ರಿ ಅಮಿತ್ ಶಾ ಅವರು ಬಾಂಬ್ ಹಾಕಿದ್ದಾರೆ. ಇಂಡಿ ಕೂಟ ವಕ್ಫ್ ತಿದ್ದುಪಡಿಗೆ ವಿರೋಧ ಮಾಡ್ತಾ ಇದೆ, ಆದರೆ ಇಂಡಿ ಕೂಟದ ಕನಸು ನನಸಾಗುವುದಿಲ್ಲ. ಬಡವರ ಭೂಮಿಯನ್ನು ಮುಸ್ಲಿಮರಿಗೆ ನೀಡುವ ಹುನ್ನಾರ ನಡೀತಾ ಇದೆ. ಇದಕ್ಕೆ ತಿದ್ದುಪಡಿ ತಂದೇ ತರ್ತೀವಿ, ಅದು ಸಂಸತ್ತಿನಲ್ಲಿ ಪಾಸ್ ಆಗತ್ತೆ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ವಕ್ಫ್ ವಿರುದ್ಧ BJP ಸಿಡಿದೆದ್ದಿದೆ, ಭಾಳ ದೊಡ್ಡ ಹೋರಾಟ ಮಾಡಿತು. ಈಗ ಸಿಡಿದೆದ್ದವರು ಮತ್ತೆ ಸಿಡಿದೆದ್ದು 2 ಗುಂಪಾಗಿದ್ದಾರೆ. BJP ಸಿಡಿದೇಳ್ತು, BJP ಸಿಡಿದೆದ್ದು ಹೋರಾಟ ಮಾಡ್ತು, ಸಿಡಿದವರು ಮತ್ತೆ ಸಿಡಿದೇ 2 ಆಗಿದ್ದಾರೆ. ಒಂದು ಕಡೆ ಯತ್ನಾಳ್ ಗುಂಪು, ಇನ್ನೊಂದು ಕಡೆ ವಿಜಯೇಂದ್ರ ಗುಂಪು ಪ್ರತ್ಯೇಕವಾಗಿ ಹೋರಾಟಕ್ಕೆ ಇಳಿದಿದ್ದಾರೆ. ಇದರ ಬಗ್ಗೆ ಒಂದು ರಿಪೋರ್ಟ್ ನೋಡಿ, ಆಮೇಲೆ ಕೆಲವು ಮಾಹಿತಿ ಕೊಡ್ತೀನಿ. ವಕ್ಫ್ ವಿಚಾರದಲ್ಲಿ ರಾಜ್ಯ BJP ಇಬ್ಬಾಗ. ಯತ್ನಾಳ್ ಹೋರಾಟ, ಕಮಲ ಪಡೆ ಒದ್ದಾಟ. ರಾಜ್ಯ BJPಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಜಗಜ್ಜಾಹೀರಾಗಿರುವ ಸಂಗತಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಜಯೇಂದ್ರ ಅವರನ್ನ ಆಯ್ಕೆ ಮಾಡುತ್ತಿದ್ದಂತೆ ಭಿನ್ನಮತೀಯರ ಗುಂಪು ಸಕ್ರಿಯವಾಗಿದೆ. ವಕ್ಫ್ ವಿವಾದದ ಬಗ್ಗೆ ಹೋರಾಟ ಮಾಡುತ್ತಾ ರಾಜ್ಯಾದ್ಯಂತ ಪ್ರವಾಸ ಕೈಗೊಳ್ಳಲು ಬಂಡೆದ್ದವರ ಗುಂಪು ನಿರ್ಧರಿಸಿದೆ. ಮನಮೋಹನ್ ಸಿಂಗ್ ಓರ್ವ ಅಯೋಗ್ಯ. ವಕಫ್ಗೆ ಈ ಆಸ್ತಿ ಇಡೀ ಸದಾಶಿವನಗರ ವಕಫದತ್ತ ಅನಿಸಿದ್ರೆ ಅದು ವಕಫ್. ಎಷ್ಟು ದೊಡ್ಡ ಮಹಾತ್ಮ ಮನಮೋಹನ್ ಸಿಂಗನ ಕರೆದು ಹಾರ ಹಾಕ್ಬೇಕು ಅವನಿಗೆ, ಅಯೋಗ್ಯ. ಅವನ ಕಾಲಕ್ಕೆ ಕೊನೆಯ ದಿವಸ ಮಾಡಿದ್ರು ಇದು ಅಮೆಂಡ್ಮೆಂಟ್. ವಿಜಯಪುರದಲ್ಲಿ ಕಂಡದ್ದೆಲ್ಲ ವಕ್ಫ್ ಆಸ್ತಿ. ಬಿಜಾಪುರ DC ವಕಫ್, ಪೊಲೀಸ್ ಹೆಡ್ ಕ್ವಾರ್ಟರ್ ವಕಫ್, ಡಿಸ್ಟ್ರಿಕ್ಟ್ ಸಿವಿಲ್ ಹಾಸ್ಪಿಟಲ್ ವಕಫ್. ಸರ್ ಎಲ್ಲನೂ ವಕಫ್ ವಕಫ್ ವಕಫ್. ಇನ್ನೇನು ನಮ್ಮ MB ಪಾಲ್ಡ್ರದೊಂದು BLD ಒಂದು ಸ್ವಲ್ಪ ವಕಫ್ ಮಾಡಿದ್ರೆ ಗೊತ್ತಾಗ್ತದೆ ಅಷ್ಟೇ. 6,20,000 ಎಕರೆ ನುಂಗಲು ಸ್ಕೆಚ್. ನಮ್ಮೆಲ್ಲ ಹೈಕೋರ್ಟಿನ ನ್ಯಾಯಮೂರ್ತಿ ನ್ಯಾಯವಾದಿಗಳದಾರಲ್ಲ, ಅವ್ರ ನೇತೃತ್ವದಲ್ಲಿ ಅವ್ರು ಹೇಳ್ತಾರೆ, ಒಟ್ಟು ಅವ್ರ ಕ್ಲೇಮ್ ಕರ್ನಾಟಕದಲ್ಲೇ 6,20,000 ಎಕರೆವರೆಗೆ ಅವರು ವ್ಯಾಪ್ತಿ ದಿನದ ದಿನ ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಚೇರ್ಮನ್ ಬಂದಾಗ ಹೇಳಿದ್ರು, ಇವತ್ತು ಅವ್ರು ಕ್ಲೇಮ್ ಮಾಡ್ಲಾಕೈತಿ 38 ಲಕ್ಷ ಎಕರೆ ಇಡೀ ದೇಶದಲ್ಲಿ. ಬಂಡೆದ್ದ ನಾಯಕರಿಗೆ ವಿಜಯೇಂದ್ರ ಬೆಂಬಲ. ವಕ್ಫ್ ರೈತರ ವಿಚಾರವಾಗಿ ಯಾರೇ ಹೋರಾಡಿದ್ರೂ ಬೆಂಬಲವಿದೆ. ಯತ್ನಾಳ್ ಕೂಡ ನಮ್ಮ ಪಕ್ಷದವರೇ ಎಂದು BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ರೈತರ ಪರವಾಗಿ ಹೋರಾಟ ಮಾಡೋದಕ್ಕೆ ಮುಜುಗರ ಯಾಕೆ ಪಡ್ಕೋಬೇಕು? ರೈತರ ಪರವಾಗಿ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು, ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಇರ್ತಾರೆ, ಅವರು ನಮ್ಮ ಪಕ್ಷದವರೇ ತಾನೆ. ವಕ್ಫ್ ಭೂತ ಚಿಕ್ಕಬಳ್ಳಾಪುರಕ್ಕೂ ಕಾಲಿಟ್ಟಿದೆ. ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರದಲ್ಲಿ ರೈತರ ಜಮೀನಿನ ಪಹಣಿಯಲ್ಲಿ ವಕ್ಫ್ ಆಸ್ತಿಯೊಂದು ನಮೂದು ಆಗಿದೆ. ಆ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದ ರೈತರ ಮೇಲೆ ಪೊಲೀಸರು ಲಘು ಲಾಠಿ ಚಾರ್ಜ್ ಮಾಡಿ ಟ್ರ್ಯಾಕ್ಟರ್ ವಶಕ್ಕೆ ಪಡೆದು ದೂರು ದಾಖಲಿಸಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.